Good evening, my dear students. Myself Soumya Hegde. This is Sankalp Learning Solution. Today we are discussing another subtopic in surface chemistry, that is Tyndall effect. ಜಾನ್ ಟಿಂಡಾಲ್ ಅನ್ನೋರು ಒಂದು ಇಫೆಕ್ಟ್ ಅನ್ನ ಅಂದ್ರೆ ಲೈಟ್ ಸ್ಕ್ಯಾಟರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕನ್ಸಿಡರ್ ಮಾಡಿ ಏನ್ ಮಾಡಿದ್ರು, ಒಂದು ಎಫೆಕ್ಟ್ ಅನ್ನ ಕಂಡುಹಿಡಿದ್ರು. ಓಕೆ, ಈ ಟಿಂಡಾಲ್ ಇಫೆಕ್ಟ್ ಅನ್ನೋದು ತುಂಬಾ ಫೇಮಸ್ ಇಫೆಕ್ಟ್. ಇದಕ್ಕೆ ಅವರಿಗೆ ನೋಬೆಲ್ ಕೂಡ ಬಂತು. ಓಕೆ, ಸೊ ಈ ಟಿಂಡಾಲ್ ಇಫೆಕ್ಟ್ ಅಂದ್ರೆ ಏನು ಅಂತ ನೋಡೋಣ. ನಾವೀಗ ನೋಡ್ತಾ ಇದ್ದೀರಾ ಪಿಕ್ಚರ್, ಇದು ಯೂಶುವಲಿ ಕಾಣಿಸುತ್ತೆ. ನಾವು ಒಂದು ದಟ್ಟ ಕಾಡಿಗೆ ಹೋದ್ರೆ ಏನಾಗುತ್ತೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಪಾರ್ಟಿಕಲ್ ಇಂಟು ಕೊಲೈಡ್ಸ್ ಅಲ್ವಾ, ಆರ್ ಇನ್ ಪಾರ್ಟಿಕಲ್ ಇನ್ ಫೈನ್ ಸಸ್ಪೆನ್ಷನ್. ಯಾವಾಗ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇದೆಯಲ್ಲ, ಇದು ಯಾವತ್ತು ಪಾರ್ಟಿಕಲ್ ಇನ್ ಕೊಲೈಡ್ ಅಥವಾ ಫೈನ್ ಸಸ್ಪೆನ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ ಆಸ್ ಕಂಪೇರ್ ಟು ಟ್ರೂ ಸೊಲ್ಯೂಷನ್ ಅಂಡ್ ನಾರ್ಮಲ್ ವಾಟರ್ ಅಲ್ವಾ. ಸೊ ಕನ್ಸಿಡರ್ ಮಾಡಿ, ಈಗ ಒಂದು ಸೊಲ್ಯೂಷನ್ ವಾಟರ್, ಓಕೆ, ಕೊಲೈಡ್ಸ್ ಇದಾವೆ, ಸಸ್ಪೆನ್ಷನ್ ಇದಾವೆ. ಈಗ ನನ್ಗೊಂದು ಸಿಂಪಲ್ ಥಿಂಗು, ನಾನು ಈಗ ಈಗ ಗ್ಲಾಸ್ ಇಂದ ಕೆಲವು ಸಲ ಏನಾಗ್ತಾ ಇರುತ್ತೆ, ಬೆಳಕಿನ ಒಂದು ಕಿರಣ ಬರ್ತಾ ಇರುತ್ತೆ ಅಲ್ವಾ, ಅಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ ಹೇಳಿ? ಸಣ್ಣ 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 ಸಣ್ಣದು ಧೂಳಿನ ಕಣಗಳು ಕಾಣಿಸ್ತಾ ಇರುತ್ತೆ, ಬಿಕಾಸ್ ದೇ ಆರ್ ವೆರಿ ಬಿಗ್ ಇನ್ ಸೈಜ್. ಓಕೆ, ಕೊಲೈಡಲ್ ಪಾರ್ಟಿಕಲ್ ನಮ್ ಕಣ್ಣಿಗೆ ಕಾಣಿಸುವಂಗಿರೋದ್ರಿಂದ ಅವು ಈಸಿಯಾಗಿ ನಮ್ಗೆ ಕಾಣಿಸುತ್ತೆ. ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ ತುಂಬಾ ಸಣ್ಣ ಇರೋದ್ರಿಂದ ಅದು ಕಾಣಿಸೋದಿಲ್ಲ, ನಾಟ್ ವಿಸಿಬಲ್. ಸಸ್ಪೆನ್ಷನ್ ಅಲ್ಲೂ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ಇನ್ನೂ ದೊಡ್ಡದಿರುತ್ತೆ ಪಾರ್ಟಿಕಲ್ಗಳು. ಓಕೆ, ಸೊ ನೋಡಿ, ಕೊಲೈಡಲ್ ಸೊಲ್ಯೂಷನ್ ಅಲ್ಲಿ, ಸರ್ಫೇಸ್ ಸಸ್ಪೆನ್ಷನ್ ಅಲ್ಲಿ ಅಥವಾ ಟ್ರೂ ಸೊಲ್ಯೂಷನ್, ಪಾರ್ಟಿಕಲ್ ಸೈಜ್ ವೇರಿ ಆಗ್ತಾ ಹೋಗುತ್ತೆ. ಪಾರ್ಟಿಕಲ್ ಸೈಜ್ ಮೇಲೆನೆ ಸ್ಕ್ಯಾಟರಿಂಗ್ ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ. ಈಗ ಒಂದು ಟ್ರೂ ಸೊಲ್ಯೂಷನ್, ಕೊಲೈಡಲ್ ಸೊಲ್ಯೂಷನ್, ಸಸ್ಪೆನ್ಷನ್ ಮೂರು ಮಧ್ಯೆ ನೀವು ಒಂದು ಟಾರ್ಚ್ ಹಿಡಿದ್ರೆ ನಮ್ಗೆ ಸಸ್ಪೆನ್ಷನ್ ಅಲ್ಲಿ ಪಾರ್ಟಿಕಲ್ ಸೈಜ್ ತುಂಬಾ ದೊಡ್ಡದಿರೋದಕ್ಕೆ, ಸೊ ಅದೇನ್ ಮಾಡುತ್ತೆ ಅಂದ್ರೆ ಹೆಚ್ಚು ನಮಗೆ ಲೈಟ್ ಅನ್ನ ಸ್ಕ್ಯಾಟರ್ ಮಾಡುತ್ತೆ. ಓಕೆ, Tyndall effect condition, the diameter of dispersed particle not much smaller than wavelength of the light used. ಏನ್ ವೇವ್ಲೆಂತ್ ಯೂಸ್ ಮಾಡ್ತಿದೀವಲ್ಲ ಅದಕ್ಕಿಂತ ಡಯಾಮೀಟರ್ ಕಡಿಮೆ ಇರಬಾರದು ಅಂತ ಹೇಳುತ್ತೆ. ಓಕೆ ಓಕೆ, ದ ರಿಫ್ರಾಕ್ಟಿವ್ ಇಂಡೈಸಸ್ ಆಫ್ ಡಿಸ್ಪರ್ಸ್ಡ್ ಫ್ಲೇಸ್ ಆರ್ ಮೀಡಿಯಮ್ ಇಸ್ ಡಿಫರ್ ಇನ್ ಗ್ರೇಟ್ ಮ್ಯಾಗ್ನಿಟ್ಯೂಡ್. ಏನಿರ್ಬೇಕು, ಡಿಸ್ಪರ್ಸ್ಡ್ ಫೇಸ್ ಮತ್ತೆ ಮೀಡಿಯಂ ಮಧ್ಯ ಏನ್ ನಮ್ಗೆ ಇದಾಗ್ಬೇಕಲ್ವಾ, ಸ್ಕ್ಯಾಟರಿಂಗ್ ಆಗ್ಬೇಕಲ್ವಾ. ಸೊ ರಿಫ್ರಾಕ್ಟಿವ್ ಇಂಡೈಸಸ್ ಏನಿರ್ಬೇಕು ಹೇಳಿ, ದೇ ಮಸ್ಟ್ ಬಿ ಗ್ರೇಟ್ಲಿ ಇನ್ ಮ್ಯಾಗ್ನಿಟ್ಯೂಡ್, ಜಾಸ್ತಿ ಇರಬೇಕು ಅಂತ ಹೇಳುತ್ತೆ. ಓಕೆ, ಕಲರ್ಸ್. ಓಕೆ, ಸೊ ಯಾವ ಕಲರ್ ನ ಹಾಕ್ತೀರಾ ಅನ್ನೋದ್ರ ಮೇಲೂ ಇರುತ್ತೆ. ಇಫ್ ಇಟ್ ಈಸ್ ಪರ್ಪಲ್ ವೆನ್ ದೇ ಬ್ಲೂ, ಓಕೆ, ಫೈನಲಿ ಗೋಲ್ಡನ್ ಕಲರ್. ಇಲ್ಲಿ ನೋಡಿ, ಯಾವ್ದ್ರಲ್ಲಿ ನಿಂಗೆ ನೋಡಿ, ಫೈನೆಸ್ಟ್ ಗೋಲ್ಡ್ ಸೊಲ್ಯೂಷನ್ ಅನ್ನ ನಾನು ಟಾರ್ಚ್ ಹಿಡಿದೆ, ಲಾರ್ಜರ್ ಪಾರ್ಟಿಕಲ್ ಇರೋದನ್ನ ಪರ್ಪಲ್ ಕಲರು, ಇವನ್ ಲಾರ್ಜರ್ ಇರೋ ಪಾರ್ಟಿಕಲ್ ಅನ್ನ ಬ್ಲೂ ಕಲರ್ಲಿ, ಅಥವಾ ಲಾರ್ಜೆಸ್ಟ್ ಪಾರ್ಟಿಕಲ್ ಇರೋದು ಯಾವ್ದ್ರಲ್ಲಿ ಇರುತ್ತೆ ಹೇಳಿ, ಯೆಲ್ಲೋದಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಫೈನೆಸ್ಟ್ ಗೋಲ್ಡ್ ಸಾಲ್ ನಮಗೆ ಯಾವ್ದ್ರಲ್ಲಿ ಕಾಣಿಸುತ್ತೆ, ರೆಡ್ ಅಲ್ಲಿ ಮತ್ತೆ ಪರ್ಪಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಲಾಸ್ಟ್ ಗೋಲ್ಡನ್ ಅಲ್ಲಿ, ಯಾಕೆ ಹೇಳಿದ್ ಎರಡದ್ದು ಕಲರ್ ಒಂದಾಯ್ತು. ಸೊ ಸ್ಕ್ಯಾಟರಿಂಗು ದೇ ಡಿಪೆಂಡ್ ಆನ್ ಸೈಜ್ ಅಂಡ್ ಕಲರ್ ಆಫ್ ದ ಪಾರ್ಟಿಕಲ್ಸ್ ಆಗಿರುತ್ತೆ ಅಂತ ಅಲ್ವಾ. ಕಾಣಿಸ್ತಿದೆ ಅಲ್ವಾ, ಗೋಲ್ಡ್ ಅಲ್ಲೇ ನಮ್ಗೆ ಈಸಿಯಾಗಿ ಕ್ಲೀನ್ ಆಗಿ ಕಾಣಿಸ್ತಿದೆ. ದೆನ್ ವೈಲೆಟ್, ದೆನ್ ಬ್ಲೂ, ದೆನ್ ಗೋಲ್ಡ್ ಕಲರ್ ಸಾಲ್. A mixture of milk and water appears blue when they viewed under reflected light. Okay, red ಅಥವಾ ವೈಟ್ ಲೈಟ್ ಮಧ್ಯ ನಾವು ವ್ಯೂ ಮಾಡಿದಾಗ ದೇ ರಿಫ್ಲೆಕ್ಟೆಡ್ ಅಂಡ್ ದೇ ಟ್ರಾನ್ಸ್ಮಿಟೆಡ್ ಲೈಟ್. ಓಕೆ, ಡೈರೆಕ್ಟ್ ವ್ಯೂದಲ್ಲಿ ಹೆಂಗ್ ಕಾಣಿಸುತ್ತೆ, ನಾವು ಟಾರ್ಚ್ ಹಿಡಿದಾಗ ಅದರ ಕಣಗಳು ನಮಗೆ ಈಸಿಯಾಗಿ ಕಾಣಿಸುತ್ತವೆ. ಥ್ಯಾಂಕ್ ಯು.